ಬಂದರು ಅಂದರೆ ಇವರೆಲ್ಲ ಬರ್ತಾರೆ. 5-6 ಮಂದಿ ಶಂಕರಾಚಾರ್ಯರ ಜೊತೆ 4 ಮಂದಿ ಇದ್ರಲ್ಲ ಶಿಷ್ಯರು, ಹಾಗೆ ಸತೀಶ್ ಅವರೆಲ್ಲ ಯಾವಾಗಲೂ ಇರ್ತಾರೆ ಪ್ರತಿ ದಿವಸ. ಎಲ್ಲರೂ ಬಂದಿದ್ದರು. ಸೊ ಅವತ್ತು ನನ್ನದು ಶ್ರವಣ ಇತ್ತು. ನಾನು ಯಾರಾದರೂ ಏನಾದರೂ ಅಂಕಲ್ ಏನು ಹೇಳ್ತಾರೋ ಅಷ್ಟು ಮಾತ್ರ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಸ್ವಲ್ಪ ಬಣ್ಣ ಹಚ್ಚೋದು, ಎಳೆಯೋದು, ರಾಗ ಎಳೆಯೋದು ಕೆಲವರು ಮಾಡ್ತಾರೆ. ಟೈಮ್ 1 ಗಂಟೆ ಹೊತ್ತು ನಡೆಸಬೇಕು ಅಂದರೆ ಹೇಗೆ ಸ್ವಲ್ಪ ನಿಧಾನವಾಗಿ ಹೇಳೋದು, ಸ್ವಲ್ಪ ನಾಟಕೀಯವಾಗಿ ಮಾಡ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಅಂಕಲ್ ಹೇಳಿರೋದು 12 ನಿಮಿಷ ಆದರೆ 12 ನಿಮಿಷ ಅಷ್ಟೇ. ಆಮೇಲೆ ಭಜನೆ ಶುರು ಮಾಡಿಸಿದ್ದು. ಅವತ್ತು ಸಂಜಯ್ ಗಾಂಧಿ ಸತ್ತಿದ್ರು. ಅವತ್ತು ಸಂಜಯ್ ಗಾಂಧಿ ಸತ್ತಿದ್ದ ವಿಷಯ ಅದು ಇದು ಅಂತೆಲ್ಲ ಹೇಳ್ತಿದ್ರು ಅಂಕಲ್. ಆಚೆ ಬರುವಾಗ ನನಗೆ ಒಂಥರ ಗಿಲ್ಟ್ ಇತ್ತು, ಏನಪ್ಪ 12 ನಿಮಿಷಕ್ಕೆ ಮುಗಿಸಿದೆ ಅವ್ರು ಹೇಳಿದ್ದನ್ನು. ಆಚೆ ಬಂದಾಗ ಅವ್ರು ಕಾರು ಬರುವಾಗ ಟುಡೇ ಶ್ರವಣ ವಾಸ್ ವೆರಿ ನೈಸ್ ಅಂತ ಹೇಳ್ಬಿಟ್ಟು. ತುಂಬ SK ಜೈನ್ ಅಂತ ಮೊನ್ನೆ ಸತ್ತೋದು, ಜ್ಯೋತಿಷ್ಯ. ಹೌದು ಸರ್, ಹೌದು. ಅವ್ರ ತಂದೆ ಇದ್ದರು ಶಶಿಕಾಂತ್ ಜೈನ್ ಅಂತ. ನೀವು ಅವರಲ್ಲಿ ಹೋದರೆ ನೀವು ಯಾವ ಸಮಯಕ್ಕೆ ಹೋಗ್ತೀರೋ ಅವ್ರ ಹತ್ರ ಪ್ರಶ್ನೆ ಕೇಳಲಿಕ್ಕೆ, ಆ ಗಳಿಗೆ ನೋಡಿಬಿಟ್ಟು ನೀವು ಇಂಥ ವಿಷಯ ಕೇಳಲಿಕ್ಕೆ ಬಂದಿದ್ದೀಯಾ ಅಂತ ಹೇಳ್ತೀರಿ. ಯಾರೋ ಒಬ್ಬರು ಅಂಕಲ್ ಫ್ರೆಂಡು, ಸರ್ ಅಲ್ಲೊಬ್ಬರು ಕರೆಕ್ಟಾಗಿ ಹೇಳ್ತಾರೆ ಸರ್, ನೀವು ಬರಬೇಕು ಅಂದಿದ್ದಾರೆ. ನಾನು ಬರೋಲ್ಲಪ್ಪ ಅಂತ ಹೇಳಿದ್ರು. ಎಷ್ಟು ಹೇಳಿದ್ರು ಪೀಡಿಸಿದ್ದಾರೆ. ಇಲ್ಲ ನೀವು ಬರಲೇಬೇಕು ಇವತ್ತು, ಕರ್ಕೊಂಡು ಹೋಗಿ. ಒಂದು ಸಲ ಶಿಷ್ಯನೂ ಆಗಲಿ ಆತ್ಮೀಯ ಫ್ರೆಂಡ್ ಆದರೆ ತುಂಬ ಫೋರ್ಸ್ ಮಾಡಿ ಹೇಳಿದ್ರೆ ಅದಕ್ಕೆ ಹೋಗ್ಬಿಡ್ತೀವಿ ನಾವು. ಅಲ್ಲಿ ಹೋದಾಗ ಶಶಿಕಾಂತ್ ಜೈನ್ ಇವ್ರು ಹೋಗ್ತಾ ಇದ್ದ ತಕ್ಷಣ ಎದ್ದು ನಿಂತ್ಕೊಂಡ್ರು. ಸರ್ ನನ್ನ ಗುರುಗಳು ಬಂದುಬಿಟ್ಟಿದ್ದಾರೆ ನನ್ನ ಮನೆಗೆ, ಈ ವಿದ್ಯೆ ನಾನು ಕಲಿಸ್ಕೊಟ್ಟಿದ್ದೆ ಇವರು ಅಂತ. SK ಜೈನ್ ಅಲ್ಲ, ಅವ್ರ ತಂದೆ ಶಶಿಕಾಂತ್ ಜೈನ್. ಯಾರ್ಯಾರಿಗೇನೇನು ಕಳಿಸಿದ್ದಾರೆ ಗೊತ್ತಿಲ್ಲ. ಈಗೆಲ್ಲ ನಾವು ಬೇವಿನ ಗಿಡ ಸುತ್ತಾಕ್ತೀವಲ್ಲ ಅಲ್ಲಿ ಮನವತಿ, ಸಾಕ್ಷಾತ್ ಮಾರ್ಕಂಡೇಯ ಋಷಿಗಳು ಬಂದು ಇವ್ರ ಕೈಲಿ ಕೊಟ್ಟಿರೋದು. ಮಾನವ ರೂಪದಲ್ಲಿ ಬಂದು ಮಾನವ ರೂಪದಲ್ಲಿರೋ ಅಂಕಲ್ ಕೈಲಿ ಕೊಟ್ಟಿರೋದು. ಅದನ್ನಲ್ಲಿ ನೆಟ್ಟಿದ್ರು. ಅದಕ್ಕೆ ಅದಕ್ಕಷ್ಟು ಮಹತ್ವ ಎಲ್ಲರೂ ನಾವು